ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳ್ತಂಗಡಿಯ ಒಂದು ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಕಚೇರಿಯ ಬಳಿ ಏನೆಲ್ಲ ನಡೆದಿದೆ, ಯಾವ ರೀತಿ ಪೊಲೀಸರು ಹೋರಾಟಗಾರರ ಜೊತೆ ವರ್ತಿಸಿದ್ರು, ಪ್ರತಿಯೊಂದನ್ನು ಕೂಡ ನೀವು ಗಮನಿಸಿದ್ದೀರಿ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಕೂಡ ಬರ್ತಾ ಇದೆ. ಅಲ್ಲಿ ಅಂತ ಐಡ್ರಾಮದ ಅವಶ್ಯಕತೆ ಇರಲಿಲ್ಲ, ಆದರೂ ಬೇಕಂತಲೇ ಅಲ್ಲಿ ಐಡ್ರಾಮ ಕ್ರಿಯೇಟ್ ಮಾಡಿದ್ದು ಬೆಳ್ತಂಗಡಿಯ ಪೊಲೀಸರು. ಯಾಕೆಂತ ಹೇಳಿದ್ರೆ, ಅಲ್ಲಿ ಹೋದಂಥ ಸೌಜನ್ಯ ಹೋರಾಟಗಾರರು ಬೇರೆ ಬೇರೆ ಊರುಗಳಿಂದ ಬಂದವರು ಇರ್ಬೋದು, ಅಲ್ಲಿ ಇರುವವರು ಇರ್ಬೋದು, ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವವರು ಇರ್ಬೋದು. ಯಾರು ಕೂಡ ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಹೋದದಲ್ಲ, ಘೋಷಣೆ ಹೋದದಲ್ಲ, ಯಾರಿಗೂ ಧಿಕ್ಕಾರ ಕೂಗ್ಲಿಕ್ಕೆ ಹೋದದಲ್ಲ, ಮೈಕಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋದದಲ್ಲ, ಸಭೆ ಮಾಡ್ಲಿಕ್ಕೆ ಹೋದವರಲ್ಲ. ಅಲ್ಲಿ ಹೋದವರೆಲ್ಲರೂ ಕೂಡ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಲಿಕ್ಕೆ ಹೋದವರು. ಅವರವರ ಸ್ವ ಇಚ್ಛೆಯಿಂದ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಹೋರಾಟಕ್ಕೆ ಬೆಂಬಲ, ಹೋರಾಟಗಾರರಿಗೆ ಬೆಂಬಲ ಸೂಚಿಸಲಿಕ್ಕೆ ಬಂದವರು. ಅಲ್ಲಿ ಮನವಿ ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ತಡೆದ್ರು. ನಿಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಎಲ್ಲರೂ ಜನ ಸೇರುವ ಮೊದಲೇ ಅಲ್ಲಿ ಒಂದು ಬಂದಿದ್ದಂತ ನಮ್ಮ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿದ್ದಂಥ ಅನಿಲ್ ಅವರನ್ನು, ಪ್ರಜ್ವಲ್ ಅವರನ್ನು, ರವೀಂದ್ರ ಶೆಟ್ಟಿ ಅವರನ್ನು, ಮತ್ತೆ ಜೊತೆಗಿದ್ದ ಒಂದು 2-3 ಜನರನ್ನು ಕರ್ಕೊಂಡು ಹೋದ್ರು ಕುಂಜಾಲಕಟ್ಟೆ ಸ್ಟೇಷನ್ಗೆ. ಅವರಿಗೆ ಮಾತಾಡ್ಲಿಕ್ಕೂ ಅವಕಾಶ ಮಾಡಿ ಕೊಡ್ಲಿಲ್ಲ. ನಿಮ್ಗೆ ಪರ್ಮಿಷನ್ ಇಲ್ಲಲ್ಲ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ ಅಂತ ಅದೇ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಕೊಡ್ಲಿಕ್ಕೆ ಕೂಡ ಅವರಿಗೆ ಅವಕಾಶ ಮಾಡಿಕೊಡದೆ ಒಂದು ರೀತಿಯಲ್ಲಿ ಅವರನ್ನು ದೂಡಿಕೊಂಡು ಹೋದಾಗೆ ಫೋರ್ಸ್ಫುಲ್ಲಿ ಆಗಿ ಅವರನ್ನು ಕರ್ಕೊಂಡು ಹೋಗಿದ್ರು ಕುಂಜಾಲಕಟ್ಟೆ ಸ್ಟೇಷನ್ ಅಲ್ಲಿ ಕುತ್ಕೊಳ್ಳಿಸಿದ್ರು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ಅವರನ್ನು ಕರ್ಕೊಂಡು ಹೋಗುವಂತ ಫೋಟೋ ವಿಡಿಯೋ ಬಂದ ತಕ್ಷಣ ಉಳಿದವರಲ್ಲಿ ಬರುವವರೆಲ್ಲ ಹಿಂದೇಟಾಗ್ತಾರೆ, ಯಾರು ಸೇರುವುದಿಲ್ಲ, ಬರಬಾರ್ದು, ಹೋರಾಟಗಾರರಿಗೆ ಬೆಂಬಲ ಇಲ್ಲ ಅಂತ ಅದು ಮೆಸೇಜ್ ಹೋಗ್ಬೇಕು ಅನ್ನುವ ಉದ್ದೇಶದಿಂದ ಮಾಡಿದ್ದದು. ಆಮೇಲೆ ಆದ್ರೂ ಅಲ್ಲಿ ತುಂಬಾ ಜನ ಸೇರಿದ್ರು, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅಲ್ಲಿ ತಹಸೀಲ್ದಾರ್ ಕಚೇರಿಯ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಮ್ಮನ್ನು. ತಹಸೀಲ್ದಾರ್ ಕಚೇರಿಯ ಒಳಗೆ ಮನವಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ ಪರ್ಮಿಷನ್? ನಮ್ಗೆ ಯಾವುದಕ್ಕೆ ಪರ್ಮಿಷನ್? ನಾವಲ್ಲಿ ಹೋರಾಟಕ್ಕೆ ಬಂದವರ, ಸಭೆ ಮಾಡ್ಲಿಕ್ಕೆ ಬಂದವರ, ಭಾಷಣ ಮಾಡ್ಲಿಕ್ಕೆ ಬಂದವರ, ನಮ್ಗೆ ಯಾಕೆ ಪರ್ಮಿಷನ್ ಬೇಕು? ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ನಮ್ಮ ನೋವನ್ನು ತೋಡಿಕೊಳ್ಳಿಕ್ಕೆ ಬಂದವರಿಗೆ ಮನವಿ ಕೊಡ್ಲಿಕ್ಕೆ ಪರ್ಮಿಷನ್ ಯಾಕೆ ಬೇಕು? ಇನ್ನು ಮುಂದೆ ಎಲ್ಲಿಯಾದರೂ ಸರ್ಕಾರಿ ಕಚೇರಿಗಳಲ್ಲಿ ಇದು ಕೊಡ್ಲಿಕ್ಕೆ, ಮನವಿ ಕೊಡ್ಲಿಕ್ಕೆ ಹೋಗುವಾಗ ಮೊದಲು ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ಇಟ್ಕೊಂಡು ಹೋಗ್ಬೇಕಾ ನಾವು? ಇದು ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಆದ ಹೊಸ ರೂಲ್ಸ್ ಅಂತ ಕೇಳುದು ನಾವು. ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೇವೆ, ನಾವು ಮನವಿ ಕೊಡ್ತಾ ಇದ್ದೇವೆ, ಶಾಂತ ರೀತಿಯಲ್ಲಿ ಬಂದು ಹೋಗ್ತೇವೆ, ನಾವು ಯಾರಿಗೂ ತೊಂದರೆ ಮಾಡುವುದಿಲ್ಲ, ಯಾವುದೇ ಘೋಷಣೆ ಕೂಗುದಿಲ್ಲ ಅಂತ ಹೇಳಿದ ಮೇಲೂ ಮಾಡಿ ಅದನ್ನು ಕೊಟ್ಟು ಹೋಗಿ ಅಂತ ಹೇಳ್ಬೋದಲ್ಲ. ಇಲ್ಲ, ಪರ್ಮಿಷನ್ ಇಲ್ಲ, ನೀವು ಯಾಕೆ ಬಂದ್ರಿ ಅಂತ ಹೇಳ್ತಾರೆ. ಯಾವುದಕ್ಕೆ ಪರ್ಮಿಷನ್ ಬೇಕು? ನಾವು ಯಾವ ಇದರಲ್ಲಿ ಬದುಕ್ತಾ ಇದ್ದೇವೆ? ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ? ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಮಾನರು ಅಂತ ಹೇಳುವುದು ಕೇವಲ ಬಾಯಿ ಮಾತಿಗೆ ಸೀಮಿತವಾ, ಅಥವಾ ಪುಸ್ತಕದಲ್ಲಿ ಬರೆದಿಡ್ಲಿಕ್ಕೆ ಮಾತ್ರ ಸೀಮಿತವಾ? ಯಾಕೆ? ಅಥವಾ ಧರ್ಮಸ್ಥಳ, ಬೆಳ್ತಂಗಡಿ ಅದೆಲ್ಲ ಬೇರೆ ಆ ರಾಜ್ಯ? ನಮ್ಮ ಕರ್ನಾಟಕದ ರಾಜ್ಯದೊಳಗೆ, ಭಾರತ ದೇಶದೊಳಗೆ ಇಲ್ವಾ ಅದು? ಪ್ರತ್ಯೇಕವಾದು? ಹಾಗಿದ್ರೆ ಅದನ್ನು ಘೋಷಣೆ ಮಾಡಿ ಬಿಡಬೇಕು ಸರ್ಕಾರ. ಅಲ್ಲಿಯ ವಿಚಾರ ಯಾರು ಮಾತಾಡಬಾರ್ದು, ಅದು ರಾಜ್ಯವೇ ಬೇರೆ, ಅಲ್ಲಿದ್ದು ಅಧಿಕಾರವೇ ಬೇರೆ, ಅಲ್ಲಿಗೆ ಸ್ಟೇಷನ್ ಬೇರೆ, ಅಲ್ಲಿದ್ದು ನಿಯಮಾವಳಿಗಳೆಲ್ಲ ಬೇರೆ ಅಂತ ಘೋಷಣೆ ಮಾಡಿ ಬಿಡಬೇಕು. ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಂದ್ರೆ ಹೇಗೆ? ಮನವಿ ಕೊಡ್ಲಿಕ್ಕೆ ಹೋದವರನ್ನೇ ನೀವು ಅಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು, ಯಾವ ರೀತಿ, ಎಲ್ಲಿ ಬದುಕ್ತಾ ಇದ್ದೇವೆ ನಾವು ಅಂತ ಆ ಪ್ರಶ್ನೆ ನಮ್ಮನ್ನು ನಾವು ಈಗ ಮಾಡ್ಕೊಳ್ಬೇಕಾಗಿದೆ. ಆಮೇಲೆ ತಹಸೀಲ್ದಾರ್ ಇಲ್ಲ ಅಂತ ಹೇಳಲಿಕ್ಕೆ ಸುಮಾರು ಹೊತ್ತು ಹೋಯ್ತು. ತಹಸೀಲ್ದಾರ್ ಔಟ್ ಆಫ್ ಸ್ಟೇಷನ್, ಅದು ಕೂಡ ಕಾಲ್ ಮಾಡಿದ ಮೇಲೆ ನಾನಿಲ್ಲ, ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ರು. ಅದನ್ನು ಹೇಳಲಿಕ್ಕೆ ಅಷ್ಟು ಹೊತ್ತು ಯಾಕೆ ಬೇಕು? ಅವರ ಪ್ರತಿನಿಧಿ ಯಾರಾದ್ರೂ ಒಳಗಿನಿಂದ ಬಂದು ಹೇಳ್ಬೋದಲ್ಲ, ಅವರಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಇಂಥವರ ಹತ್ರ ಕೊಟ್ಟು ಹೋಗಿ, ಇಂಥವರು ತಕೊಳ್ತಾರೆ ಅಂತ ಹೇಳ್ಬೋದಲ್ಲ, ಒಳಗೆ ಬನ್ನಿ, ಅಥವಾ ಅವರು ಹೊರಗೆ ಬಂದು ತಕೊಂಡು ಹೋಗ್ಬೋದಿತ್ತಲ್ಲ. ಅವರಿಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಒಳಗೆ ಹೋಗಿ ಕೊಟ್ಟು ಬಂದಿತ್ತು. ಇದೆಲ್ಲ ಯಾಕೆ? ನಾವು ಅಲ್ಲಿ ಓದದ್ದು ಯಾಕೆ? ಉದ್ದೇಶ ಏನು? ನಿರಂತರ ಸುಳ್ಳು ದೂರುಗಳನ್ನು ದಾಖಲಿಸ್ತಾರೆ ಹೋರಾಟಗಾರರ ಮೇಲೆ. ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ, ಧ್ವನಿ ಅಡಗಿಸುವಂತ ಪ್ರಯತ್ನ ಆಗ್ತಾ ಉಂಟು. ಮಹೇಶ್ ಅಣ್ಣನ ಮೇಲೆ ಗಡೀಪಾರ ಆದೇಶ ಮಾಡಿದ್ದಾರೆ. ಉರುಳಿಲ್ಲದಂತ ಎಲ್ಲ ಕೇಸುಗಳನ್ನು ಒಟ್ಟು ಸೇರಿಸಿ ಆ ಗಡೀಪಾರ ಆದೇಶವನ್ನು ಪುನರ್ವಿಮರ್ಶಿಸಿ, ಪುನರ್ ಪರಿಶೀಲಿಸಿ ಅಂತ ಮುಖ್ಯಮಂತ್ರಿಗೆ ನಾವು ಮನವಿ ಕೊಡ್ಲಿಕ್ಕೆ ಹೋದ್ರೆ, ಅದಕ್ಕೂ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ
ಯಾವ ಇದರಲ್ಲಿದ್ದೇವೆ ನಾವು? ಬದುಕಲಿಕ್ಕೆ ಇಲ್ಲಿ ಅವಕಾಶ ಇಲ್ವಾ ನಮಗೆ? ನಾವು ಯಾರಾದರೂ ಸಾಮ್ರಾಜ್ಯ ಗೆಲ್ಲಲಿಕ್ಕೆ ಹೋರಾಟ ಮಾಡ್ತೇವಾ? ಆಸ್ತಿಗೆ ಹೋರಾಟ ಮಾಡುದಾ? ಅಂತಸ್ತಿಗೆ ಹೋರಾಟ ಮಾಡುದಾ? ಅಲ್ಲ. ಹೋರಾಟ ನ್ಯಾಯದ ಹೋರಾಟ ಆಗ್ತಾ ಉಂಟು. ಅತ್ಯಾಚಾರದ ವಿರುದ್ಧ ಹೋರಾಟ, ಅನಾಚಾರದ ವಿರುದ್ಧ ಹೋರಾಟ, ಭೂಕಬಳಿಕೆ ವಿರುದ್ಧ ಹೋರಾಟ, ಇದೆಲ್ಲ ಆಗ್ತಾ ಇರುವಾಗ ಯಾಕೆ ಹತ್ತಿಕ್ಕುವ ಪ್ರಯತ್ನ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಇಡೀ ವ್ಯವಸ್ಥೆ ಯಾಕೆ ಪ್ರಬಲರ ಪರವಾಗಿ ನಿಂತಿದೆ? ಶಾಸಕಾಂಗ, ಕಾರ್ಯಾಂಗ ಎಲ್ಲ ಅವರ ಪರವಾಗಿ ಯಾಕೆ ಕೆಲಸ ಮಾಡೋದು? ಅವರ ನಿರ್ದೇಶನದಂತೆ ಯಾಕೆ ಕೆಲಸ ಮಾಡ್ತಾ ಇದೆ? ಈ ಪ್ರಶ್ನೆ ಈಗ ನಮ್ಮಲ್ಲಿ ಉದ್ಭವಿಸ್ತಾ ಇದೆ. ಯಾಕೆ ಈ ರೀತಿ? ಹೋರಾಟಗಾರರು ಎಲ್ಲರೂ ಎಲ್ಲ ವಿಚಾರಕ್ಕೂ ಸಿದ್ಧರಾಗಿಯೇ ಬಂದವರು. ಎಲ್ಲರಿಗೆ ಕೂಡ ಗೊತ್ತಿದೆ ಇಂಥದ್ದಾಗ್ತದೆ ಅಂತ. ಎಲ್ಲ ಪ್ರಿಪೇರ್ ಆಗಿಯೇ ನಾಳೆ ಜೈಲಿಗೆ ಹೋಗೋದಿದ್ರು ತಯಾರಾಗಿ ಇದ್ದಾರೆ. ಆದರೆ ನ್ಯಾಯ ಸಿಗಬೇಕು. ನ್ಯಾಯ ಖಂಡಿತವಾಗಿಯೂ ಸಿಗಬೇಕು. ಸಿಕ್ಕಿಯೇ ಸಿಗ್ತದೆ. ನಮ್ಮ ಜೊತೆ ಮಂಜುನಾಥ ಸ್ವಾಮಿ, ಅನ್ನಪ್ಪ ಸ್ವಾಮಿ, ಸೌಜನ್ಯ ಶಕ್ತಿ ಎಲ್ಲವೂ ಇದೆ. ಈ ರೀತಿ ಹತ್ತಿಕ್ಕುವ ಪ್ರಯತ್ನ ಇದೆಲ್ಲವನ್ನು ಖಂಡಿತವಾಗಿಯೂ ಮಾಡಬೇಡಿ. ನೀವು ಯಾರ ಪರವಾಗಿ, ಯಾರ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ಇದು ಮಾಡಿ ಪ್ರಶ್ನೆ ಮಾಡಿಕೊಳ್ಳಿ, ಸರಿಯಾ ಇದು ಅಂತ. ಈ ರೀತಿಯೆಲ್ಲ ಮಾಡಿ ದಬ್ಬಳಿಕೆ ಮಾಡಿದರೆ ಇದನ್ನು ದೇವರು ಮೆಚ್ಚುತ್ತಾರಾ? ಯಾಕೆ ಇಂಥದ್ದು ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗಿದೆ ಅಧಿಕಾರಿ ವರ್ಗ. ಅಷ್ಟೇ ಹೇಳುದು. ನ್ಯಾಯದ ಹೋರಾಟ ನಿರಂತರವಾಗಿರ್ತದೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಿಯೇ ಮಾಡ್ತೇವೆ. ಸತ್ಯ, ನ್ಯಾಯ, ಧರ್ಮ ಅದು ಗೆಲ್ಲೇಬೇಕು. ಯಾವತ್ತೂ ಕೂಡ ಕಷ್ಟ ಬರ್ಬೋದು, ನಷ್ಟ ಆಗ್ಬೋದು, ನೋವು ಅನುಭವಿಸ್ಲಿಕ್ಕೆ ಸಿಗ್ಬೋದು. ಆದರೆ ಖಂಡಿತವಾಗಿಯೂ ಒಂದು ದಿನ ನಾವು ಗೆದ್ದೇ ಗೆಲ್ತೇವೆ. ಯಾರು ಕೂಡ ಅದತಿಗೆಡುವಂಥದ್ದು, ಮನೋಸ್ಥೈರ್ಯವನ್ನು ಕಳ್ಕೊಳ್ಳುವಂಥದ್ದು ಬೇಡ. ಎಲ್ಲರೂ ಕೂಡ ನಾವು ಧೈರ್ಯದಲ್ಲಿ ಹೋರಾಟ ಮಾಡುವ. ಮುಂದೆ ನಮ್ಮ ಖಂಡಿತ ಜಯ ನಮಗೆ ಸಿಕ್ಕೇ ಸಿಗ್ತದೆ. ಅದರ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರುವ. ಜಸ್ಟಿಸ್ ಫಾರ್ ಸೌಜನ್ಯ.